ಪ್ರಿಯ ವೀಕ್ಷಕರೇ ನಮಸ್ಕಾರ. ನಿಮ್ಮ ನೆಚ್ಚಿನ ಸಿನಿಮಾ ವಿಚಾರ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ನಿನ್ನೆ ರಾಜ್ಯದಾದ್ಯಂತ 45 ಸಿನಿಮಾದ ಹವಾ ಹೇಗಿತ್ತು ಅಂತ ನೀವೆಲ್ಲ ನೋಡಿದ್ದೀರಿ. ಅರ್ಜುನ್ ಜನ್ಯ ಅವರ ಮೊದಲ ನಿರ್ದೇಶನ, ಶಿವಣ್ಣ, ಉಪೇಂದ್ರ ಮತ್ತು ರಾಜ್ ಬಿ ಶೆಟ್ಟಿ ಅವರ ಡೆಡ್ಲಿ ಕಾಂಬಿನೇಷನ್ ವರ್ಕ್ ಆಯ್ತಾ? ಗರುಡ ಪುರಾಣದ ಕತೆ ಜನರಿಗೆ ಅರ್ಥ ಆಯ್ತಾ? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಇವತ್ತಿನ ವಿಡಿಯೋದಲ್ಲಿದೆ. ಕತೆ ಶುರುವಾಗುವುದು ವಿನಯ್ ಎಂಬ ಸಾಮಾನ್ಯ ಸಾಫ್ಟ್ವೇರ್ ಇಂಜಿನಿಯರ್ನಿಂದ. ಆತ ಆಕಸ್ಮಿಕವಾಗಿ ರೋಸಿ ಎಂಬ ನಾಯಿಯ ಸಾವಿಗೆ ಕಾರಣವಾಗ್ತಾನೆ. ಇಲ್ಲಿಂದ ಶುರುವಾಗುತ್ತೆ ನೋಡಿ ಅಸಲಿ ಆಟ. ಈ ನಾಯಿ ಸಾಧಾರಣದ್ದಲ್ಲ, ಅದು ರೌಡಿ ರಾಯಪ್ಪನ ಪ್ರಾಣ. ರಾಯಪ್ಪ ವಿನಯ್ಗೆ ಕೇವಲ 45 ದಿನಗಳ ಕಾಲಾವಕಾಶ ನೀಡುತ್ತಾನೆ. ಈ ಸಮಯದಲ್ಲಿ ವಿನಯ್ನನ್ನ ಕಾಪಾಡಲು ಎಂಟ್ರಿ ಕೊಡುವುದೇ ಶಿವಪ್ಪ, ಅಂದ್ರೆ ಶಿವರಾಜ್ ಕುಮಾರ್. ಗರುಡ ಪುರಾಣದ ಪಾಪ ಪುಣ್ಯದ ಲೆಕ್ಕಾಚಾರ ಮತ್ತು ಆಧುನಿಕ ಜಗತ್ತಿನ ಕ್ರೌರ್ಯವನ್ನ ಅರ್ಜುನ್ ಜನ್ಯ ತುಂಬಾ ವಿಭಿನ್ನವಾಗಿ ಬೆರೆಸಿದ್ದಾರೆ. ಈ ಸಿನಿಮಾದಲ್ಲಿ 3 ನಟರು ಒಬ್ಬರಿಗಿಂತ ಒಬ್ಬರು ಪೈಪೋಟಿ ನೀಡಿದ್ದಾರೆ. ರಾಜ್ ಬಿ ಶೆಟ್ಟಿ ಭಯಪಡುವ ಮನುಷ್ಯನಾಗಿ ಇಡೀ ಸಿನಿಮಾದ ಆತ್ಮದಂತಿದ್ದಾರೆ. ಇನ್ನು ಉಪೇಂದ್ರ ರಾಯಪ್ಪನಾಗಿ ಅವರ ಹಳೆ ಉಪ್ಪಿ ಸ್ಟೈಲ್ ಮ್ಯಾನರಿಸಂ ಫ್ಯಾನ್ಸ್ಗೆ ಸಖತ್ ಕಿಕ್ ಕೊಡುತ್ತೆ. ಇನ್ನು ಶಿವರಾಜ್ ಕುಮಾರ್ ಲೇಟ್ ಆಗಿ ಎಂಟ್ರಿ ಕೊಟ್ಟರು ಮಾಸ್ ಗಾರ್ಡ್ ಆಗಿ ಇಡೀ ಸಿನಿಮಾವನ್ನ ಆವರಿಸಿಕೊಳ್ತಾರೆ. ಅವರ ದಶಾವತಾರ ಮತ್ತು ಕ್ಲೈಮ್ಯಾಕ್ಸ್ ನ ಶಿವತಾಂಡವ ಮಾತ್ರ ನೆಕ್ಸ್ಟ್ ಲೆವೆಲ್. ಇನ್ನು ಈ ಚಿತ್ರದ ಪ್ಲಸ್ ಪಾಯಿಂಟ್, ಅರ್ಜುನ್ ಜನ್ಯ ಅವರ BGM ಸಿನಿಮಾಗೆ ಜೀವ ತುಂಬಿದೆ. ಸತ್ಯ ಹೆಗಡೆ ಅವರ ಛಾಯಾಗ್ರಹಣ ಪ್ರತಿಯೊಂದು ಫ್ರೇಮ್ ಅನ್ನು ಗ್ರ್ಯಾಂಡ್ ಆಗಿ ತೋರಿಸಿದೆ. ಕ್ಲೈಮ್ಯಾಕ್ಸ್ ನ 20 ನಿಮಿಷ ನಿಮ್ಮ ಟಿಕೆಟ್ ದುಡ್ಡಿಗೆ ಸಂಪೂರ್ಣ ನ್ಯಾಯ ಒದಗಿಸುತ್ತೆ. ಇನ್ನು ಮೈನಸ್ ಪಾಯಿಂಟ್ ಹೇಳೋದಾದ್ರೆ, ಕೆಲವು ಕಡೆ VFX ಇನ್ನಷ್ಟು ಚೆನ್ನಾಗಿರಬಹುದಿತ್ತು ಅಂತ ಹೇಳಲಾಗ್ತಿದೆ. ಮೊದಲಾರ್ಧದಲ್ಲಿ ಕೆಲವು ದೃಶ್ಯಗಳು ಸ್ವಲ್ಪ ಎಳೆದಂತೆ ಭಾಸವಾಗುತ್ತದೆ, ಆದರೆ ಕಥೆಯ ಗಾಂಭೀರ್ಯ ಅದನ್ನ ಮರೆಸುತ್ತದೆ. ಒಟ್ಟಾರೆಯಾಗಿ ಹೇಳಬೇಕಂದ್ರೆ 45 ಕೇವಲ ಒಂದು ಕಮರ್ಷಿಯಲ್ ಸಿನಿಮಾವಲ್ಲ, ಇದು ಬೌದ್ಧಿಕ ಮತ್ತು ಆಧ್ಯಾತ್ಮಿಕ ಪ್ರಪಂಚದ ನಡುವಿನ ಅದ್ಭುತ ಪ್ರಯಾಣ. ಫ್ಯಾಮಿಲಿ ಜೊತೆ ನೋಡಬಹುದಾದ, ಹೊಸತನ ಬಯಸುವ ಪ್ರತಿಯೊಬ್ಬ ಕನ್ನಡಿಗನೂ ನೋಡಲೇಬೇಕಾದ ಸಿನಿಮಾ. ಇಂತಹ ಮತ್ತಷ್ಟು ಸಿನಿಮಾ ವಿಚಾರಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.